ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ, ಲೆಂತಿ ಸ್ಲೀವ್ಸೇ. ಈ ಕಸ್ಟಮರ್ದು ಒಂದು 6 ಬ್ಲೌಸಸ್ ಇತ್ತು. 6 ಬ್ಲೌಸಲ್ಲಿ ಇದು ಫಸ್ಟ್ ಬ್ಲೌಸು. ತುಂಬ ಕೆಲಸ ಜಾಸ್ತಿ ಇದೆ, ಹಾಗಾಗಿ ಬೆಳಗ್ಗೆನೇ ಕಟ್ಟಿಂಗ್ಗೆ ಕೂತ್ಕೊಂಡಿದ್ದೀನಿ. ಇವ್ರದ್ದು 6 ಬ್ಲೌಸಲ್ಲಿ ಒಂದು ಬ್ಲೌಸು ಕಂಪ್ಯೂಟರ್ ಎಂಬ್ರಾಯ್ಡರಿ ಹಾಕಬೇಕು, ಮತ್ತು ಇನ್ನು 3 ಬ್ಲೌಸ್ಗೆ ಪ್ಯಾಚ್ ವರ್ಕು ಡಿಸೈನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದಾರೆ. ಆ ಥರ ಡಿಸೈನ್ ಇಟ್ಟು ಪ್ಯಾಚ್ ವರ್ಕು ಸ್ಟಿಚ್ ಮಾಡಬೇಕು. ಇನ್ನೊಂದು ಬ್ಲೌಸು ನಾರ್ಮಲ್ ಬ್ಲೌಸು. ಇವ್ರದ್ದು 6 ಬ್ಲೌಸಲ್ಲಿ ಇನ್ನೊಂದು ಬ್ಲೌಸು ಗ್ರ್ಯಾಂಡಾಗಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ 5 ಬ್ಲೌಸಸ್ ತೊಗೊಂಡಿದ್ದೀನಿ ಕಟ್ ಮಾಡೋಣ ಅಂದ್ಬಿಟ್ಟು. ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇದು ಬ್ಲೌಸ್ ಪೀಸ್ ಬಂದು ಪಿಂಕಿಶ್ ಆಗಿದೆ, ಸ್ವಲ್ಪ ಪಿಂಕ್ ಕಲರ್ ಕಾಣ್ತಿದೆ, ಡಬಲ್ ಶೇಡ್ ಆಗಿದೆ. ಹಾಗಾಗಿ ನಾನು ಪಿಂಕ್ ಕಲರ್ ಲೈನಿಂಗ್ ಯೂಸ್ ಮಾಡಿದ್ದೀನಿ. ಈ ಬ್ಲೌಸ್ ಪೀಸ್ಗೆ ಒಂದು ಸೈಡು ಬಾರ್ಡರ್ ಬಂದಿದೆ, ಅದರಿಂದ ಸ್ಲೀವ್ಸ್ಗೆ ಬಾರ್ಡರ್ನ ಕಟ್ ಮಾಡ್ತಾ ಇದ್ದೀನಿ ಒಂದು ಸೈಡ್ಗೆ ಫೋಲ್ಡ್ ಮಾಡಿಕೊಂಡು. ಬ್ಲೌಸ್ ಪೀಸ್ಗೆ ಏನು ಪ್ಯಾಚ್ ಕೊಡೋ ಅವಶ್ಯಕತೆ ಇರಲ್ಲ, ಮತ್ತು ಇದು ಲೈನಿಂಗ್ಗೆ ಮಾತ್ರ ಪ್ಯಾಚ್ ಕೊಡಬೇಕಾಗುತ್ತೆ. ಸ್ಲೀವ್ಸ್ಗೆ ಸೈಡಲ್ಲಿ ಪ್ಯಾಚ್ ಕೊಡಬೇಕು ಲೈನಿಂಗ್ಗೆ. ಬ್ಲೌಸ್ ಪೀಸು ಸ್ವಲ್ಪ ದೊಡ್ಡದಾಗೇ ಇದೆ, ಹಾಗಾಗಿ ಸ್ಲೀವ್ಸ್ಗೆ ಏನು ಮೇನ್ ಕ್ಲಾತು ಪ್ಯಾಚ್ ಕೊಡೋ ಅಂಥ ಅವಶ್ಯಕತೆ ಇಲ್ಲ. ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ನೋಡಿ, ಈಗ ಬ್ಲೌಸ್ ಪೀಸು ಒಳಗಡೆಗೆ ಪಿಂಕಿಶಾಗಿ ಕಾಣುತ್ತೆ. ಬಾರ್ಡರು ಈ ರೀತಿ ಬಂದಾಗ ನಾವು ಚೇಂಜ್ ಮಾಡಬೇಕಾಗುತ್ತೆ. ಸ್ಲೀವ್ಸ್ಗೆ ಸಪ್ರೇಟಾಗಿ ಫೋಲ್ಡಿಂಗ್ ಹಾಕ್ಕೊಳ್ಬೇಕು, ಮತ್ತು ಫ್ರಂಟು ಬ್ಯಾಕ್ಗೆ ಸಪ್ರೇಟಾಗಿ ಫೋಲ್ಡಿಂಗನ್ನು ಹಾಕ್ಕೊಳ್ಬೇಕಾಗಿರುತ್ತೆ. ಈ ರೀತಿ ಫೋಲ್ಡಿಂಗ್ ಚೇಂಜ್ ಮಾಡಿಕೊಂಡು ಕಟ್ ಮಾಡಬೇಕಾದ್ರೆ ನಮಗೆ ಅಗಲ ಸ್ವಲ್ಪ ಕಡಿಮೆ ಬರುತ್ತೆ. ಫ್ರಂಟ್ಗೆ ಬ್ಯಾಕ್ಗೆ ಸ್ವಲ್ಪ ಸೈಡಲ್ಲಿ ಪ್ಯಾಚ್ ಕೊಡಬೇಕಾಗಿರುತ್ತೆ. ತುಂಬ ಜಾಸ್ತಿ ಪ್ಯಾಚ್ ಕೊಡೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಕೊಡಬೇಕಾಗಿರುತ್ತೆ ಸೈಡಲ್ಲಿ. ಅದು ಸ್ಟಿಚ್ಚಿಂಗಲ್ಲಿ ಇನ್ಸೈಡ್ಗೆ ಹೊಟ್ಟೋಗುತ್ತೆ, ನಾವು ಕೊಡುವಂಥ ಪ್ಯಾಚ್ ಏನು ಹೊರಗಡೆಗೆ ಕಾಣೋದಿಲ್ಲ. ಬ್ಲೌಸ್ ಪೀಸು ಪನ್ನ ದೊಡ್ಡದಾಗಿದ್ದರೆ ಪ್ಯಾಚನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಕೊಡಬೇಕಾಗುತ್ತೆ. ಸ್ವಲ್ಪ ಈ ಟೈಮಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ನನ್ನ ಸುತ್ತಲೂ ಲೈನಿಂಗು ಮತ್ತು ಬ್ಲೌಸಸ್ಸು ಕಟ್ ಮಾಡೋದು, ಹಾಗೆಯೇ ಮೆಜರ್ಮೆಂಟ್ ಬ್ಲೌಸ್ಗಳು ಸುತ್ತಲೂ ಇದ್ದಾವೆ. ಇನ್ನು ಪಕ್ಕದಲ್ಲಿ ಒಂದೆರಡು ಬ್ಲೌಸಸ್ಸು ಕಟ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅವ್ರದ್ದು ಲೈನಿಂಗ್ ಮ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಬ್ಲೌಸ್ಗೆ ಆ ಕಡೆ ಫ್ರಂಟು, ಈ ಕಡೆ ಲಾಸ್ಟಲ್ಲಿ ಬ್ಯಾಕ್ ಕಟ್ ಮಾಡ್ತಾ ಇರೋದ್ರಿಂದ ಮಧ್ಯದಲ್ಲಿ ಇರೋವಂಥ ಕ್ಲಾತು ಉಳಿಯುತ್ತೆ. ಈ ಬ್ಲೌಸ್ಗೆ ಥ್ರೆಡ್ ಕೊಡಬೇಕಾಗಿರುತ್ತೆ, ಅದರಿಂದ ಥ್ರೆಡ್ ಕೊಡೋದಕ್ಕೆ ಮಧ್ಯದಲ್ಲಿರೋ ಕ್ಲಾತಲ್ಲಿ ಕಟ್ ಮಾಡ್ಕೊಳ್ಬೋದು. ಬ್ಯಾಕ್ ಸೈಡು ಕಟ್ಟೋದಕ್ಕೆ ಥ್ರೆಡ್ನ ನಾನು ಮಧ್ಯದಲ್ಲಿರೋ ಕ್ಲಾತಲ್ಲಿ ಕಟ್ ಮಾಡ್ತೀನಿ. ಒಂದೊಂದು ಬ್ಲೌಸ್ ಪೀಸಲ್ಲಿ ಥ್ರೆಡ್ ಕಟ್ಟೋದಕ್ಕೆ ಕ್ಲಾತ್ ಉಳಿಯೋದೇ ಇಲ್ಲ, ಆಗ ರೆಡಿಮೇಡ್ ಕ್ಲಾತನ್ನು ಯೂಸ್ ಮಾಡಬೇಕಾಗುತ್ತೆ. ರೆಡಿಮೇಡ್ ಟ್ಯಾಗ್ ಬರುತ್ತಲ್ವ, ಅದನ್ನು ಯೂಸ್ ಮಾಡಿ ನಾನು ಬ್ಲೌಸ್ ಫಿನಿಷ್ ಮಾಡ್ತೀನಿ. ಈ ಬ್ಲೌಸ್ ಪೀಸಲ್ಲಿ ಮಿಕ್ಕಿದೆ ಕ್ಲಾತು, ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೋದು. ಇವರು ವಾಟ್ಸಪ್ಪಲ್ಲಿ ಡಿಸೈನ್ಸು ಸೆಂಡ್ ಮಾಡಿದ್ದಾರೆ, ಒಂದು 3 ಡಿಸೈನ್ಸು ಸೆಂಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈಗ ಬರೋವಂಥ ಕಸ್ಟಮರ್ಸ್ ಎಲ್ಲ ಡಿಸೈನ್ಸ್ ಅವರೇ ಹುಡ್ಕೊಂಡು ತೊಗೊಂಡು ಬಂದುಬಿಟ್ಟಿರ್ತಾರೆ. ಗೂಗಲಲ್ಲಿ ಸರ್ಚ್ ಮಾಡಿ, ಇನ್ಸ್ಟಾದಲ್ಲಿ ಚೆಕ್ ಮಾಡಿ, ಡಿಸೈನು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದು ಈ ಥರ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ. ನೋಡಿ, ಬ್ಲೌಸ್ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಬ್ಯಾಕ್ಗೆ ಫ್ಯೂಸಿಂಗ್ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಡಿಸೈನ್ಸನ್ನ ಕಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಫ್ಯೂಸಿಂಗ್ ಕಂಪಲ್ಸರಿ ಹಾಕಿದ್ರೆ ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ನನ್ನ ಹತ್ರ ಇರೋ ಈಗ ಕಟ್ ಮಾಡ್ತಿರೋಂಥ ಬ್ಲೌಸು ಮತ್ತು ಇನ್ನೂ ಉಳಿದಂಥ ಬ್ಲೌಸ್ಗಳಿಗೆಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಬೇಕಾಗಿದೆ. ಫ್ಯೂಸಿಂಗ್ನ ಫೋಲ್ಡ್ ಮಾಡಿ ಡಬಲ್ ಲೇಯರ್ ಹಾಕಿದ್ದೀನಿ. ಬ್ಯಾಕ್ ಜೊತೆಗೆ ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಲೈನಿಂಗ್ನ ಮೇನ್ ಕ್ಲಾತು ಕಟ್ ಮಾಡ್ತಾಯಿಲ್ಲ, ಲೈನಿಂಗ್ನ ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಮೇನ್ ಕ್ಲಾತು ಈಗ ಕಟ್ ಮಾಡಬಾರ್ದು, ಸ್ಟಿಚ್ ಮಾಡುವಾಗ ನಾವು ಲೈನಿಂಗ್ನ ಅಟ್ಯಾಚ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗುತ್ತೆ.
ಇದು ಮೇಲ್ಗಡೆ ಬೋಟ್ ನೆಕ್ ರೀತಿ ಕಾಣುತ್ತೆ. ಬ್ಯಾಕ್ ಸೈಡು ಕೆಳಗಡೆಗೆ ಟೆಂಪಲ್ ಡಿಸೈನ್ ರೀತಿ ಬರುತ್ತೆ. ಇದು ಥ್ರೆಡ್ ಪೈಪಿಂಗ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣುತ್ತೆ, ತುಂಬಾ ಸ್ಟೈಲಿಶ್ ಆಗಿರುತ್ತೆ ಬ್ಲೌಸು. ಈಗ ಲೈನಿಂಗ್ನ ಪಕ್ಕಕ್ಕೆ ಎತ್ತಿ ಇಟ್ಬಿಟ್ಟು 1 ಇಂಚಷ್ಟು ಫ್ಯೂಸಿಂಗ್ನ ಇಟ್ಕೊಂಡು 1 ಇಂಚಷ್ಟು ಫ್ಯೂಸಿಂಗ್ ಬರೋ ರೀತಿ ಕಟ್ ಮಾಡ್ತಾಯಿದ್ದೀನಿ. ಇದು ಫ್ಯೂಸಿಂಗ್ ಬಂದು ನಾನು ಕಂಪ್ಯೂಟರ್ ಎಂಬ್ರಾಯ್ಡರಿಗೆ ಫ್ಯೂಸಿಂಗ್ ಪೇಪರ್ ಯೂಸ್ ಮಾಡ್ತೀನಲ್ಲ, ಆ ಪೇಪರಲ್ಲಿ ಉಳಿದಂಥ ಫ್ಯೂಸಿಂಗ್ನೇ ನಾನು ಈ ನೆಕ್ ಡಿಸೈನ್ಸ್ಗೆಲ್ಲ ಯೂಸ್ ಮಾಡ್ತೀನಿ. ಸಪ್ರೇಟಾಗಿ ಫ್ಯೂಸಿಂಗ್ ಪೇಪರ್ ಬರುತ್ತಲ್ವ ಗಮ್ ಇರೋದು, ಅದು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋವಂಥ ಫ್ಯೂಸಿಂಗ್ ಪೇಪರಲ್ಲಿ ಗಮ್ ಇರೋದಿಲ್ಲ. ಗಮ್ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಸ್ಟಿಫ್ ಆಗಿರುತ್ತೆ. ಹಾಗಾಗಿ ನಾನು ಇದನ್ನೇ ಫ್ಯೂಸಿಂಗಾಗಿ ಯೂಸ್ ಮಾಡ್ತೀನಿ. ನೋಡಿ, ಬ್ಯಾಕ್ ಪೀಸಲ್ಲಿ ಫ್ಯೂಸಿಂಗು ಮತ್ತು ಅಟ್ಯಾಚ್ ಮಾಡೋದಕ್ಕೆ ಸೈಡಲ್ಲಿ ಪೀಸು ಎಲ್ಲನೂ ಒಂದರಲ್ಲೇ ಇಟ್ಟು ಫೋಲ್ಡ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡಬೇಕಾದ್ರೆ ಬೇಕಾದಂಥ ಉಕ್ಸ್ ಪಟ್ಟಿಗೆ ಮತ್ತು ಅದಕ್ಕೆ ಬೇಕಾದಂಥ ಚಿಕ್ಕ ಚಿಕ್ಕ ಪಟ್ಟಿ ಪೀಸ್ ಎಲ್ಲನೂ ತೆಗೆದು ನಾನು ಒಂದರಲ್ಲೇ ಕಟ್ಟಿಟ್ಟಿರ್ತೀನಿ. ಸ್ಟಿಚ್ ಮಾಡಬೇಕಾದ್ರೆ ಟೈಮ್ ಸೇವ್ ಆಗುತ್ತೆ, ಅದರಿಂದ ಒಂದರಲ್ಲೇ ಇಟ್ಬಿಟ್ಟು ಕಟ್ಟಿಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.